खुशामदीद मोहतरम नाज़रीन, आप तमाम का HK न्यूज़ चैनल में खैर मक़दम है। आज बतारीख 24 अगस्त बरोज़ इतवार को भालकी तालुक़ा में एक बहुत बड़ी ख़बर सामने आई है, जहां पर भालकी तालुक़ा के कट्टी टू गांव में एक बहुत बड़ा हादसा हुआ। आज सुबह बिदर से गुलबर्गा जाने वाली एक ट्रेन के नीचे आकर 40 से ज़ायद बकरियां मर गई है। ये बकरियां एक गरीब किसान राजकुमार महत्रे की है, जो ये हादसे के बाद बहुत ही ज़्यादा गम और परेशानी में मुब्तला हो गया। इस किसान के लिए ये बकरियां एक जानवर नहीं बल्कि जीने का ज़रिया भी था। ये हादसे की खबर मिलते ही कन्नड़ा सेना के प्रेसिडेंट सुभाष कन्नडे ने मौके पर पहुंचकर इस जगह का दौरा किया और डिस्ट्रिक्ट इंचार्ज मिनिस्टर ईश्वर खांडे से ये मुतालबा किया कि ये राजकुमार महत्रे को कम से कम 5 लाख रुपए का मुआवजा देने की मांग की गई। सुभाष कन्नडे ने यह भी कहा कि रेल के डिपार्टमेंट के ऑफिसरान जल्द से जल्द इस किसान के घर जाकर किसान से मिले और इसकी माली इमदाद करे। आइए जानते हैं इस खसूस में मुकम्मल तफसीलात। पेश है बसवा कल्याण से नुमाइंदा रिपोर्टर शेख असलम की HK न्यूज़ चैनल के लिए यह खसूसी रिपोर्ट। मज़ीद ताज़ा तरीन ख़बरों से जुड़े रहने के लिए चैनल को लाइक करें, शेयर करें, फॉलो ज़रूर करें। ಎಂದು ಬಾಲಿಕೆ ತಾಲೂಕಿನ ಶಾಳಕಾಪುರ ಗ್ರಾಮದ ಏನು ಸಮೀಪದಲ್ಲಿರತಕ್ಕಂಥ ಒಂದು ಕಟ್ಟಿ ತೂಗೋ ರೈಲ್ವೆ ಹಳಿಯ ಮೇಲೆ ಶಾಳಕಾಪುರ ಗ್ರಾಮದ ಕಡುಬಡವ ಆದಂಥ ನಮ್ಮ ರಾಜ್ಕುಮಾರ್ ಮೇತ್ರಿ ಅವರ ಒಂದು ಕುರಿಗಳು ನಿನ್ನೆ ರೈಲ್ವೆ ಹಳಿ ದಾಟುವಾಗ ನೀರನ್ನು ಕುಡಿಸಿಕೊಂಡು ಹೋಗ್ತಿರುವಾಗ ಆ ಸಂದರ್ಭದಲ್ಲಿ ಗುಲ್ಬರ್ಗ ಮಾರ್ಗವಾಗಿ ಬೀದರ್ಗೆ ಹೋಗ್ತಿರುವ ಒಂದು ರೈಲು ಅನಾಯಾಸವಾಗಿ ಬಂದಿತ್ತು. ಅದು ಗಮನಿಸದೆ ನಮ್ಮ ರಾಜ್ಕುಮಾರ್ ಮೇತ್ರಿ ಅವರು ಕುರಿ ಕಾಯುವ ಒಂದು ಕಡಬಡವರು ಆ ಕುರಿಗಳು ಪಟ್ರಿ ದಾಟುವಾಗ ಆ ರೈಲ್ವೇದ ಒಂದು ಶಬ್ದಕ್ಕಾಗಿ ಹೆದರಿಕೊಂಡು ರೈಲಿನ ಹಳೆ ಮೇಲೆ ಸುಮಾರು 45 ಕುರಿಗಳನ್ನು ಸಾವನ್ನಪ್ಪಿದವೆ. ಅದಕ್ಕಾಗಿ ಈ ಬಡ ರೈತಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪಾಲಿಕೆಯ ನಮ್ಮ ಸಚಿವರಾದ ಈಶ್ವರ್ ಖಂಡ್ರೆ ಅವರು, ಸಂಸದರಾದ ನಮ್ಮ ಸಾಗರ್ ಖಂಡ್ರೆ ಅವರು ಕೂಡ ಇದು ಗಮನಕ್ಕೆ ತಗೊಂಡು ಈ ಬಡವನಿಗೆ ಒಂದು ಪರಿಹಾರ ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಧಾವಿಸಿ ಶಾಳಕಾಪುರ ಗ್ರಾಮಕ್ಕೆ ಬಂದು ರಾಜ್ಕುಮಾರ್ ಮೇತ್ರಿ ಅವರ ಮನೆಗೆ ಬಂದು ಅವರಿಗೆ ಶಾಂತಪನ ಹೇಳಬೇಕು. ಇವಾಗಲೇ ಅವರು ಮನನೊಂದು ಬಡತನದಲ್ಲಿದ್ದು ಸಾಕಷ್ಟು ಬೇರೆ ಒಂದು ಸಂಘಗಳಿಂದ ಒಂದು ಸಾಲವನ್ನು ಪಡೆದು ಕುರಿಗಳನ್ನು ತಗೊಂಡು ಬಂದು ಆ ಕುರಿಗಳನ್ನು ಸಾಕಿದ್ದಾರೆ. ಅದಕ್ಕೆ ಅವರು ಮನನೊಂದು ಇವತ್ತ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಅದಕ್ಕೆಲ್ಲ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಕನ್ನಡ ಸೇನೆಗೆ ಒಂದು ಕರೆ ಬಂತು. ಎಚ್ಚೆತ್ತುಕೊಂಡು ಇವರ ಮನೆಗೆ ಬಂದು ಈ ಕುರಿ ಕಾಯುವ ನಮ್ಮ ರಾಜ್ಕುಮಾರ್ ಮೇತ್ರಿ ಅವರು ಬಡತನ ಇದ್ದಾರೆ, ಅದಕ್ಕಾಗಿ ಅವರಿಗೆ ಮನವೊಲಿಸಿ ತಾವು ಪ್ರಾಣವನ್ನು ಕಳೆದುಕೊಳ್ಬೇಡ್ರಿ, ಸರ್ಕಾರದಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಹಾಗೂ ನಮ್ಮ ಬಾಲಿಕೆ ತಾಲೂಕಿನ ಸಚಿವರಾದ ಈಶ್ವರ್ ಖಂಡ್ರೆ ನಾವು ಮನವಿ ಮಾಡಿ ಅವರಿಗೆ ಹೇಳಿ ತಮಗೇನದ ಅಂತಂದ್ರೆ ಒಂದು ಪರಿಹಾರ ಕೊಡ್ಲಿಕ್ಕೆ ಹಚ್ತೀವಿ ಅಂತಂದು ಅವ್ರಿಗೆ ಮನಸ್ಸಿಗೆ ಒಂದು ನೆಮ್ಮದಿ ಕೊಡಿಸಿ ನಾವೆಲ್ಲರೂ ಸೇರಿಕೊಂಡು ಅವ್ರ ಮನೆಗೆ ಬಂದೀವಿ. ಇದು ದೃಶ್ಯ ತಮ್ಮ ಕಣ್ಣಿಗೆ ಕಾಣಿಸ್ತದೆ. ಭಾಳ ಮನನೊಂದಿದ್ದಾರೆ ಪಾಪ. ಅವ್ರಿಗೆ ಏನದ ಹೊಲ ಇಲ್ಲ, ಮತ್ತೆ ಮುಂದೆ ಮಾಡ್ತಕ್ಕಂಥ ಉದ್ಯೋಗಕ್ಕೆ ಅವ್ರಿಗೆ ಬರಂಗಿಲ್ಲ. ಇದು ಕುರಿ ಕಾಯೋದು ಒಂದು ಹವ್ಯಾಸ. ಅದಕ್ಕಾಗಿ ನಾನು ಖಂಡಿತವಾಗಿ ಹೇಳ್ತೀನಿ, ಕನ್ನಡ ಸೇನೆ ವತಿಯಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಗೊಂಡು ಏನದ ಅಂತ ರಾಜ್ಕುಮಾರ್ ಮೇತ್ರಿ ಅವರ ಮನೆಗೆ ಬರ್ಬೇಕು, ಶಾಳಕಾಪುರ ಗ್ರಾಮಕ್ಕೆ ಬಂದು ಅವರಿಗೆ ಮನಸ್ಸಿಗೆ ಶಾಂತಿ ಮಾಡಿ ಅವ್ರಿಗೆ ಏನಾದ್ರು ಸಿಗ್ತಕ್ಕಂಥ ಪರಿಹಾರ ಒಂದು 5 ಲಕ್ಷ ರೂಪಾಯಿ ಪರಿಹಾರ ಅವ್ರಿಗೆ ಕೊಡಬೇಕು. ಯಾಕಂದ್ರೆ ಸುಮಾರು ಒಂದು ಕುರಿಗಳಿಗೆ 5,000 ಹಿಡಿದ್ರು 45 ಕುರಿಗಳಿಗೆ ಒಂದು 4,50,000 ಆಗ್ತದೆ. ಅವ್ರ ಜೀವನ ಅದರ ಮೇಲೆ ಇತ್ತು. ಅದಕ್ಕಾಗಿ ಏನಾದ್ರು ಎಚ್ಚೆತ್ಕೊಂಡು ಶೀಘ್ರವಾಗಿ ಅವ್ರಿಗೆ ಬಂದು ಅವ್ರಿಗೆ ಮನವೊಲಿಸಿ ಅವ್ರಿಗೆ ಏನು ಸಿಗ್ತಕ್ಕಂಥ ಪರಿಹಾರದ ಸಿಗಬೇಕಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಒಂದು ವೇಳೆ ಇವರಿಗೆ ನೆರವಿಗೆ ಧಾವಿಸಿ ಬರೆದಿದ್ದಲ್ಲಿ ಮುಂಬರುವ ಒಂದು ಸಮಯದಲ್ಲಿ ನಾನು ಬೀದರ್ನಲ್ಲಿ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾನು ಅವ್ರ ಬೆಲ್ಲಿ ನಿಲ್ಲುತ್ತೇನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸುಭಾಷ್ ಕನ್ನಡೆ, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು.